ಭಾರತದ ಅತ್ಯಂತ ದೊಡ್ಡ ಧಾರ್ಮಿಕ ಉತ್ಸವ ಕುಂಭಮೇಳ. ನೀರು ದೇಹವನ್ನು ಮಾತ್ರ ಶುದ್ಧಿಗೊಳಿಸುತ್ತೆ, ಆದರೆ ಕುಂಭಮೇಳದ ಸ್ನಾನ ಪವಿತ್ರ ಸ್ನಾನ, ಆತ್ಮವನ್ನು ಶುದ್ಧಿಗೊಳಿಸುತ್ತದೆ. ಪ್ರತಿ 12 ವರ್ಷಕ್ಕೆ ಒಂದು ಬಾರಿ 4 ಪವಿತ್ರ ಸ್ಥಳಗಳಲ್ಲಿ ಕುಂಭಮೇಳ ನಡೆಯುತ್ತದೆ. ಪ್ರಯಾಗ್ರಾಜ್, ಹರಿದ್ವಾರ, ಉಜ್ಜಯಿನಿ, ನಾಸಿಕ್. ಯಾಕೆ ಈ ಉತ್ಸವ ಇಷ್ಟೊಂದು ವಿಶೇಷ ಅಂತನಾ? ಹಿಂದೂ ಪುರಾಣಗಳ ಪ್ರಕಾರ ದೇವತೆಗಳು ಮತ್ತು ದಾನವರು ಅಮೃತವನ್ನು ಪಡೆಯಲು ಸಮುದ್ರ ಮಂಥನ ಮಾಡಿದರು. 4 ಸ್ಥಳಗಳಲ್ಲಿ ಅಮೃತದ ಹನಿಗಳು ಬಿದ್ದವು. ಇದರಿಂದಾಗಿ ಈ ಸ್ಥಳಗಳು ಪವಿತ್ರವಾದವು. ಮತ್ತು ಯಾವ ವಿಧದ ಕುಂಭಮೇಳಗಳಿವೆ? ಮಹಾಕುಂಭಮೇಳ 12 ವರ್ಷಕ್ಕೊಮ್ಮೆ, ಅರ್ಧ ಕುಂಭಮೇಳ 6 ವರ್ಷಕ್ಕೊಮ್ಮೆ, ಪೂರ್ಣ ಕುಂಭಮೇಳ ಪ್ರತಿ 144 ವರ್ಷಕ್ಕೊಮ್ಮೆ. ಈಗ ನಡೀತಾ ಇರೋದು ಪೂರ್ಣ ಕುಂಭಮೇಳ. ಅದಕ್ಕೆ ಇಷ್ಟೊಂದು ಕೋಟ್ಯಾಂತರ ಭಕ್ತರು ಬಂದು ಈ ಸಂದರ್ಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕುಂಭಮೇಳದಲ್ಲಿ ಪ್ರಮುಖ ಸ್ನಾನಗಳಿವೆ. ಶಾಹಿ ಸ್ನಾನ ಅಥವಾ ರಾಜಕೀಯ ಸ್ನಾನ ಅತ್ಯಂತ ಪ್ರಮುಖವಾಗಿರುತ್ತದೆ. ಇದು ಪೂಜಾರಿಗಳು, ನಾಗಸಾಧುಗಳು, ಅಖಾಡದ ಸನ್ಯಾಸಿಗಳು ಮೊದಲಿಗೆ ಸ್ನಾನ ಮಾಡುವ ವಿಶೇಷ ಕ್ಷಣ. ಈ ದಿನಗಳಲ್ಲಿ ಸ್ನಾನ ಮಾಡಿದರೆ ಅಪಾರ ಪುಣ್ಯ ಸಿಗುತ್ತದೆ ಎಂದು ನಂಬಿಕೆ ಇದೆ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಕರ ಸಂಕ್ರಾಂತಿ ಸ್ನಾನ ಆಯಿತು, ಪುಷ್ಯ ಪೂರ್ಣಿಮೆ ಸ್ನಾನನೂ ಆಯಿತು, ಮೌನಿ ಅಮಾವಾಸ್ಯೆ ಸ್ನಾನ ತುಂಬ ಚೆನ್ನಾಗಿ ಗೊತ್ತಾಗಿದೆ ಎಲ್ರಿಗೂ. ವಸಂತ ಪಂಚಮಿ ಸ್ನಾನ ಇವತ್ತಿದೆ. ಆಗ ಪೂರ್ಣಿಮೆ ಹಾಗೂ ಮಹಾಶಿವರಾತ್ರಿಯ ಸ್ನಾನ ಇನ್ನೂ ಬಾಕಿ ಇದೆ. ಕುಂಭಮೇಳ 4 ಸ್ಥಳಗಳಲ್ಲಿ ನಡೀತಾ ಇದೆ. ನೀವು ಕುಂಭಮೇಳಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀರಾ? ನಿಮಗೆ ವಿಮಾನದಲ್ಲಿ ಹೋಗಬೇಕು ಅಂದರೆ ಬೆಂಗಳೂರಿಂದ ಪ್ರಯಾಗ್ರಾಜ್ 5,000 - 10,000 ಆಗ್ಬೋದು. ಹರಿದ್ವಾರ ಹೋಗಬೇಕು ಅಂದರೆ ಬೆಂಗಳೂರಿಂದ ಡೆಲ್ಲಿಯಿಂದ ಹರಿದ್ವಾರ ರೈಲ್ ಮೂಲಕನೇ ಹೋಗಬೇಕಾಗತ್ತೆ. ಅದು ನಿಮಗೆ ಒಂದು 4,000 - 8,000 ರೂಪಾಯಿ ಬೀಳ್ಬೋದು. ಉಜ್ಜಯಿನಿ ಮಾರ್ಗ ತಗೋತೀವಿ ಅಂದರೆ ಬೆಂಗಳೂರಿಂದ ಇಂದೋರಿಂದ ಉಜ್ಜಯಿನಿಗೆ ಸುಮಾರು ನಿಮಗೆ 3,000 - 7,000 ರೂಪಾಯಿ ಬೀಳ್ಬೋದು. ಬೆಂಗಳೂರಿಂದ ಮುಂಬೈಗೆ ಹೋಗಿ ಮುಂಬೈಯಿಂದ ನಾಸಿಕ್ ಹೋಗೋದಕ್ಕೆ ಸುಮಾರು 1.5 ಗಂಟೆ ಟೈಮ್ ಆಗ್ಬೋದು. ನಿಮಗೆ ವಿಮಾನ 3,000 - 6,000 ರೂಪಾಯಿವರೆಗೆ ಆಗ್ಬೋದು. ಎಲ್ಲ ಕುಂಭಮೇಳಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಬೇಗ ಬುಕ್ ಮಾಡಿ ಹೋಗಿ ಬನ್ನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಫಾರ್ ಮೋರ್ ಸಚ್ ವಿಡಿಯೋಸ್, do like, share and subscribe my YouTube channel. Thank you.